ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಪರೀಕ್ಷೆ ಈಗ ಕ್ಯಾನ್ಸಲ್ ಆಗಿದೆ. ಆಗಸ್ಟ್ 8 ಮತ್ತು 9ಕ್ಕೆ ನಿಗದಿಯಾಗಿರುವಂತಹ ಪರೀಕ್ಷೆ ನೇಮಕಾತಿ ಲಿಖಿತ ಪರೀಕ್ಷೆ ಈಗ ರದ್ದಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಕೃತ ಆದೇಶ ಈಗ ಹೊರಬಿದ್ದಿದೆ. ಶೀಘ್ರವೇ ಪರೀಕ್ಷೆಯ ಹೊಸ ದಿನಾಂಕವನ್ನ ಕೆಇಎ ಪ್ರಕಟಣೆ ಮಾಡುತ್ತೆ. ಕೆಇಎ ಅಧಿಕೃತ ಪ್ರಕಟಣೆಯ ಮೇಲೆ ಈಗ ಗಮನ ಹರಿಸುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಬಟ್ ಯಾವ ಕಾರಣಕ್ಕಾಗಿ ಈ ಪರೀಕ್ಷೆನ ರದ್ದು ಮಾಡಿದ್ರೋ ಗೊತ್ತಿಲ್ಲ. ಅಂದರೆ ಈಗ ಪಶುವೈದ್ಯಾಧಿಕಾರಿಯ ಒಂದು ಗೋಲ್ಮಾಲ್ ಹಗರಣ ಪ್ರಕರಣ ಏನು ಮುಂದುವರಿತಾ ಇದೆ. ಆ ವಿಚಾರವಾಗಿ ಏನಾದರೂ ಮುಂದಕ್ಕೆ ಹಾಕಿದ್ರಾ ಗೊತ್ತಿಲ್ಲ. ಯಾವ ಕಾರಣಕ್ಕಾಗಿ ಇದ್ದಕ್ಕಿದ್ದಾಗೆ ಈ ಪರೀಕ್ಷೆನ ಮುಂದಕ್ಕೆ ಹಾಕಿದ್ರು ಅಂತೇಳಿ 8 ಮತ್ತು 9ನೇ ತಾರೀಕಿಗೆ ನಿಗದಿ ಆಗಿರುವಂಥ ಪರೀಕ್ಷೆ ಈಗ ಕ್ಯಾನ್ಸಲ್ ಆಗಿದೆ. ಕರ್ನಾಟಕ ಪರೀಕ್ಷಾ ಕೇಂದ್ರ ಏನಿದೆ ಅಂದರೆ ಕೆಇಎ ಅಧಿಕೃತ ಪ್ರಕಟಣೆ ಮೇಲೆ ಗಮನ ಹರಿಸಬೇಕು ಅಂಥೇಳಿ ಅಧಿಕೃತ ಆದೇಶ ಅವರ ಕಡೆಯಿಂದ ಬಂದಿರೋದು. ಕೃಷಿ ಅಧಿಕಾರಿ ಮತ್ತು ಅಲ್ಲಿ ಸಹಾಯಕ ಲಿಖಿತ ಪರೀಕ್ಷೆ ಆಗಬೇಕಾಗತ್ತೆ. 9, 8 ಮತ್ತು 9ನೇ ತಾರೀಕಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈಗ ಅಧಿಕೃತ ಆದೇಶ ಹೊರಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಈ ಪರೀಕ್ಷೆ ನಡೆಯಬೇಕಾಗಿತ್ತು 8 ಮತ್ತು 9ನೇ ತಾರೀಕಿಗೆ. ಬಟ್ ಈ ಪರೀಕ್ಷೆ ನಡೆಯೋದಿಲ್ಲ. ಈಗ ಕೆಇಎ ಅಧಿಕೃತ ಪ್ರಕಟಣೆ ಮೇಲೆ ಎಲ್ಲರೂ ಕೂಡ ಗಮನ ಕೊಡಬೇಕು ಅಂಥೇಳಿ ಅವ್ರ ಕಡೆಯಿಂದ ಬಂದಿರುವಂಥ ಸೂಚನೆ ಇದು. ಸೊ ದಿನಾಂಕವನ್ನು ನಾವೇ ಪ್ರಕಟ ಮಾಡ್ತೀವಿ ಅಂಥೇಳಿ ಈಗ ಕೆಇಎ ಹೇಳ್ತಾ ಇರೋದು. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಯ ಪರೀಕ್ಷೆ ಇದು.